ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ದೇವ್ರೆ, ನೀನೇ ಏನಾದ್ರೂ ದಾರಿ ತೋರಿಸ್ಬೇಕು, ನೀನೇ ಕಾಪಾಡ್ಬೇಕು. ಆ ICU ಪೇಷಂಟ್ ರಿಪೋರ್ಟ್ಸ್ ಎಲ್ಲ ಬಂದಿದ್ಯಾ? ಅವರಿಗೆ 4 ಅವರ್ಸ್ ಆದ್ಮೇಲೆ ಮತ್ತೆ ಡ್ರಿಪ್ಸ್ ಹಾಕೋದಿದೆ. ಸರಿಯಾಗಿ ಕೇರ್ ತಗೊಳ್ಳಿ ಅವ್ರನ್ನ. ಇವ್ರು ಅದೇ ಡಾಕ್ಟರ್ ಅಲ್ವಾ? ಮತ್ತೆ ನಿನ್ನೆ ಅಡ್ಮಿಟ್ ಆಗಿದ್ರಲ್ಲ ಪೇಷಂಟ್. ನೀವು ಕುಸುಮ ಡಾಕ್ಟರ್ ಅಲ್ವಾ? ಹೌದು. ನೀವ್ಯಾರು? ಡಾಕ್ಟರ್, ನಾನು ಕೃಷ್ಣವೇಣಿ, ಮೈನಾ ಫ್ರೆಂಡು. ಹಾ, ನೆನ್ಪಾಯ್ತು. ಏನ್ ಹೇಳಿ? ಸರಿ, ಒಳಗ್ ಬನ್ನಿ ಮಾತಾಡೋಣ. ಹೇಳಿ. ಡಾಕ್ಟರ್, ಮೈನಾ ಒಂದ್ ದೊಡ್ಡ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಏನ್ ಪ್ರಾಬ್ಲಮ್? ಏನಾಯ್ತು? ಅದು ಇವತ್ತು ನಿಮ್ ಹಾಸ್ಪಿಟಲ್ ಕಡೆಯಿಂದ ಮೈನಾ ಕೆಲಸ ಮಾಡ್ತಿರೋ ಗವರ್ಮೆಂಟ್ಸ್ಗೆ ಮೆಡಿಕಲ್ ಕ್ಯಾಂಪಿಗೆ ಹೋಗಿದ್ರು. ಅದರಲ್ಲಿ ಅವಳ ಬ್ಲಡ್ ಸ್ಯಾಂಪಲ್ ಕೂಡ ಇದೆ. ಇವತ್ತು ಸಂಜೆನೆ ಅವಳು ರಿಪೋರ್ಟ್ ಕೊಡ್ತಾರಂತೆ. ಆ ರಿಪೋರ್ಟ್ಸ್ ಏನಾದ್ರೂ ಬಂದ್ಬಿಟ್ರೆ ಮೈನಾ ಸಮಸ್ಯೆ ಇಡೀ ಗವರ್ಮೆಂಟ್ಸ್ಗೆ ಗೊತ್ತಾಗ್ಬಿಡುತ್ತೆ ಡಾಕ್ಟರ್. ಅದಕ್ಕೆ ನಾನು ಇಲ್ಲಿವರೆಗೂ ಬಂದು ಡಾಕ್ಟರ್ ಹತ್ರ ಕೇಳ್ಕೊಂಡೆ. ಅದಕ್ಕೆ ಅವರು ಟೆಸ್ಟ್ನ ಹೋಲ್ಡ್ ಮಾಡಕ್ಕಾಗಲ್ಲ, ಆ ರಿಪೋರ್ಟ್ಸ್ನ ಕಳಿಸ್ಲೇಬೇಕು ಅಂತ ಹೇಳ್ಬಿಟ್ರು. ದಯವಿಟ್ಟು ಹೇಗಾದ್ರೂ ಮಾಡಿ ನೀವು ಆ ಟೆಸ್ಟ್ನ ಹೋಲ್ಡ್ ಮಾಡಿಸ್ತೀರಾ ಡಾಕ್ಟರ್? ನೋಡಮ್ಮ, ನಾನಿಲ್ಲಿ ಡ್ಯೂಟಿ ಡಾಕ್ಟರ್ ಅಲ್ಲ, ಸ್ಪೆಷಲ್ ಕನ್ಸಲ್ಟ್ ಡಾಕ್ಟರ್. ಇಲ್ಲೊಬ್ರು ಪೇಷಂಟ್ನ ಅಟೆಂಡ್ ಮಾಡಕ್ ಬಂದಿದ್ದೆ ಅಷ್ಟೇ. ನಾನು ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಹೋಲ್ಡ್ ಮಾಡಿ, ರಿಪೋರ್ಟ್ಸ್ ಹೋಲ್ಡ್ ಮಾಡಿ ಅಂತ ಹೇಳಕ್ ಆಗಲ್ಲಮ್ಮ. ಐ ಆಮ್ ಸಾರಿ. ಡಾಕ್ಟರ್, ಪ್ಲೀಸ್. ಮೈನಾ ವಿಚಾರ ಏನಾದ್ರೂ ಹೊರಗಡೆ ಗೊತ್ತಾದ್ರೆ ಅದರಿಂದ ಅವಳು ಒಬ್ಳಿಗೆ ತೊಂದರೆ ಆಗೋದು ಮಾತ್ರ ಅಲ್ಲ, ಅವಳ ಕುಟುಂಬಕ್ಕೂ ತೊಂದರೆ ಆಗುತ್ತೆ. ಸ್ವಲ್ಪ ದಿನದಲ್ಲೇ ಅವ್ರ ಅಕ್ಕನ ಮದ್ವೆ ಬೇರೆ ಇದೆ ಡಾಕ್ಟರ್. ಇಂಥ ಸಮಯದಲ್ಲಿ ಈ ವಿಷಯ ಏನಾದ್ರೂ ಹೊರಗಡೆ ಗೊತ್ತಾದ್ರೆ ಆ ಮದ್ವೆಗೆ ತೊಂದರೆ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡಾಕ್ಟರ್, ಇದೊಂದು ಸಹಾಯ ಮಾಡಿ. ಅವ್ರ ಅಕ್ಕನ ಮದ್ವೆ ಮಾಡ್ಬೇಕು ಅಂತ ಕನ್ಸಿಟ್ಕೊಂಡೆ ಮೈನಾ ಈ ಊರಿಗೆ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ಈಗ ಅವಳ ಕನ್ಸು ಈಡೇರೋ ಟೈಮಲ್ಲಿ ಇಂಥ ಒಂದು ಸಮಸ್ಯೆನಲ್ಲಿ ಸಿಕ್ಕಾಕೊಂಡು ಅವಳು ಒದ್ದಾಡ್ತಿದ್ದಾಳೆ. ಅವಳಿಂದನೇ ನಡೀತಾ ಇರೋ ಮದ್ವೆ ಈಗ ಅವಳಿಂದನೇ ನಿಂತೋಯ್ತು ಅಂತಂದ್ರೆ ಅವಳು ಖಂಡಿತವಾಗ್ಲೂ ಬದುಕಿರಲ್ಲ ಡಾಕ್ಟರ್. ಅವಳು ಮಾತ್ರ ಅಲ್ಲ, ಅವ್ರ ಅವಮಾನ ತಡ್ಕೊಳಕ್ಕಾಗ್ದೆ ಅವ್ರ ಕುಟುಂಬದವ್ರು ಯಾರು ಬದುಕಿರಲ್ಲ. ಈಗಾಗ್ಲೇ ಒಂದ್ಸಲ ಬೇರೆಯವ್ರ ಜೊತೆ ಅವ್ರ ಮದ್ವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಅಂತ ಮೈನಾ ಅವ್ರ ಅಕ್ಕ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ರು. ಈಗ ಈ ಮದ್ವೆನೂ ನಿಂತು ಹೋಯ್ತು ಅಂದ್ರೆ ಅವ್ರು ಖಂಡಿತ ಏನಾದ್ರೂ ಅನಾಹುತ ಮಾಡ್ಕೊಂಡ್ಬಿಡ್ತಾರೆ ಡಾಕ್ಟರ್. ದಯವಿಟ್ಟು ಕಾಪಾಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ ಕುಟುಂಬ ಜೀವ ಉಳಿಸಿದ ಪುಣ್ಯ ಸಿಗುತ್ತೆ ಡಾಕ್ಟರ್. ನಿಮ್ಮನ್ನ ಬಿಟ್ರೆ ಬೇರೆ ಯಾರು ನಮಗ್ ಸಹಾಯ ಮಾಡಕ್ ಸಾಧ್ಯ ಇಲ್ಲ. ನೀವೇ ಏನಾದ್ರೂ ಮಾಡ್ಬೇಕು. ಆ ದೇವರೇ ನಿಮ್ಮನ್ನೆಲ್ಲಿ ಕಳ್ಸಿದ್ದಾರೆ ಅಂತ ಅನ್ಸುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡಾಕ್ಟರ್, ಸಹಾಯ ಮಾಡಿ. ಸರಿನಮ್ಮ, ಒಬ್ಬ ಡಾಕ್ಟರ್ ಆಗಿ ನನ್ನ ಕೆಲಸನೇ ಜೀವ ಉಳಿಸೋದು. ಅಂಥದ್ರಲ್ಲಿ ಟ್ರೀಟ್ಮೆಂಟ್ ಕೊಡ್ದೇನೆ ಒಂದು ಕುಟುಂಬದ ಜೀವ ಉಳಿಸೋ ಅವಕಾಶ ಇದೆ ಅಂದ್ರೆ ನಾನ್ಯಾಕೆ ಬೇಡ ಅನ್ಲಿ? ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಮಾತಾಡ್ತೀನಿ. ಮೈನಾ, ನಾನು ಒಬ್ಳು ಡಾಕ್ಟರ್ ಆಗಿ ಪೇಷಂಟ್ಗೆ ಏನೇ ಸಮಸ್ಯೆ ಇದ್ರೂ ಮುಚ್ಚುಮರೆ ಇಲ್ಲದೆ ಹೇಳಬೇಕು. ಅದು ನಮ್ಮ ಕರ್ತವ್ಯ. ಆದ್ರೆ ನಿನ್ ವಿಚಾರದಲ್ಲಿ ಪ್ರೊಫೆಷನ್ನ ಮರೆತು ನಿನಗೆ ಮಾನವೀಯತೆ ದೃಷ್ಟಿಯಿಂದ ಈ ಸಹಾಯ ಮಾಡಕ್ಕೆ ಒಪ್ಕೊಂಡೆ. ನಾನ್ ಮಾತ್ರ ಅಲ್ಲ, ಇಲ್ಲಿಗೆ ಬರ್ಬೇಕಿದ್ದ ಡಾಕ್ಟ್ರು ಕೂಡ ಈ ವಿಚಾರ ತಿಳ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡ್ರು. ಒಂದ್ ಹೆಣ್ಣಿಗೆ ಇನ್ನೊಂದು ಹೆಣ್ಣು ಸಹಾಯ ಮಾಡ್ದಿದ್ರೆ ಏನ್ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನನ್ನಿಲ್ಲಿ ಕಳಿಸ್ಕೊಟ್ರು. ಆದ್ರೆ ಪ್ರತಿ ಸಲ ಹೀಗೆ ನಿನಗೆ ಯಾರಾದ್ರೂ ಒಬ್ರು ಸಹಾಯ ಮಾಡ್ತಾರೆ ಅಂತ ಅನ್ಕೋಬೇಡ. ಇನ್ ಸ್ವಲ್ಪ ದಿನ ಕಳೆದ್ರೆ ನೀನ್ ಸಮಸ್ಯೆ ಜಗತ್ತಿಗೆ ತಿಳಿಯೋದಿಕ್ಕೆ ಯಾವ ಟೆಸ್ಟು ಯಾವ ರಿಪೋರ್ಟು ಬೇಕಾಗಿಲ್ಲ. ನಿನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳಕ್ಕೆ ನಿನ್ಗಿರೋದು ಎರಡೇ ದಾರಿ.
ಮೊದಲು ನಿನ್ನ ಈ ಸ್ಥಿತಿಗೆ ಯಾರು ಕಾರಣ ಅಂತ ಕಂಡುಹಿಡಿದು ಅವ್ರ ಕೈ ಹಿಡಿದು ಅವ್ರ ಜೊತೆನೆ ಬಾಳೋದು. ಇನ್ನೊಂದು, ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಟ್ಟು ಹೊಸ ಜೀವನ ಶುರು ಮಾಡೋದು ನೋಡು. ನಾನು ಈ ಮಾತನ್ನ ಒಬ್ಬ ಡಾಕ್ಟ್ರಾಗಿ ಹೇಳ್ತಾ ಇಲ್ಲ, ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ನಿನ್ನ ಹತ್ರ ತುಂಬ ಸಮಯ ಇಲ್ಲ, ಆದಷ್ಟು ಬೇಗ ಒಳ್ಳೆ ನಿರ್ಧಾರ ತಗೊಂಬೈನ. ಈ ಚೈನು ಸಿಲ್ವರ್ ಜೂಬ್ಲಿ ಫಂಕ್ಷನ್ ಅಲ್ಲಿ ಸಿಕ್ಕಿದ್ದಲ್ವಾ? ನನಗ್ಯಾಕೋ ಈ ಚೈನಿಗೆ ಸಂಬಂಧಪಟ್ಟವ್ರೆ ನನ್ನ ಸಮಸ್ಯೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಅನ್ನಿಸ್ತೈತೆ. ಈ ಚೈನ್ ಯಾರ್ದು ಅಂತ ಕಂಡು ಹಿಡಿದ್ರೆ ಸಾಕು, ಆ ಅಯೋಗ್ಯ ಯಾರು ಅಂತ ಕಂಡು ಹಿಡಿಬೋದು. ಮೈನಾ,